ರಾಮಮಂದಿರ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ ಹೇಳಿ
ಸುಮಾರು ಒಂದು 26 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು 5 ವರ್ಷದಿಂದ ಇನ್ನೂ ವಿಜೃಂಭಣೆಯಿಂದ ಆ ರಾಮ ಸಾನ್ನಿಧ್ಯ ಈ ದೇವಸ್ಥಾನದಲ್ಲಿ ಇದೆ. ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಎಲ್ಲರೂ ನಮಗೆ ಸಹಾಯ ಮಾಡುವಂತಹ ನಾವೇನು ಪೂಜೆ ಮಾಡ್ತೀವಿ ಅದಕ್ಕೆ ಸಲಕರಣೆ ಮಾಡಿ ನಮಗೆಲ್ಲರೂ ಒಂದು ರೀತಿಯಾಗಿ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಆದ್ದರಿಂದ ನಮಗೂ ಪೂಜೆ ಮಾಡೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಇವತ್ತಿನ ದಿನ ವಿಶೇಷವಾಗಿ ಮಾಯಾನಗರಿ ಬೆಂಗಳೂರು ಪತ್ರಿಕೆ ಮಾಧ್ಯಮ ಪ್ರಾರಂಭ ಆಗ್ತಾಯಿದೆ. ನೀವೆಲ್ಲರೂ ಕೂಡ ಅದನ್ನು ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತರಬೇಕಾಗಿ ಪ್ರಾರ್ಥನೆ. ಹಾಸ್ಪಿಟಲಲ್ಲಿದ್ದರು, ಅವ್ರಿಗೆ ಹರಕೆ ಹಾಕ್ಕೊಂಡಿದ್ದೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದೀವಿ. ನಾವು ದಿನ ದೇವಸ್ಥಾನಕ್ಕೆ ಬರ್ತೀವಿ. ನಾವು ದೇವಸ್ಥಾನ ಕೆಲಸ ಮಾಡ್ತಾ ಇರೋದು. ಅಂದರೆ ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಏನು ಇಲ್ಲದೇ ಬಂದಿರೋರು, ಆಸ್ತಿ ಜಮೀನು ಏನು ಇಲ್ಲದೇ ಬಂದಮೇಲೆ ಇಲ್ಲಿ ಬಂದಮೇಲೆ ಚೆನ್ನಾಗಿದ್ದೀವಿ. ದೇವಸ್ಥಾನ ಅನುಗ್ರಹ ಚೆನ್ನಾಗಿದೆ. ನಮಸ್ತೆ. ಸುಮಾರು 22 ಇಯರ್ಸಿಂದ ಬರ್ತಾ ಇದ್ದೀವಿ. ಇಂಪ್ರೂವ್ಮೆಂಟ್ಸ್ ತುಂಬ ಇದೆ. ಈ ಪುರೋಹಿತರು ಬಂದಾಗಂತೂ ಚೆನ್ನಾಗಾಗಿದೆ. ಆಮೇಲೆ ನಮ್ಮ ಮಾಮಗೆ ತುಂಬ ಹುಷಾರಿರಲಿಲ್ಲ. ಅವ್ರು ಏನು ಅರ್ಕೆ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಾಗೋದು ಇವಾಗ ಇಷ್ಟು ಬರ್ಮ. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಸುಮಾರು ಒಂದು 5 ವರ್ಷದಿಂದ ಇಲ್ಲಿ ಧರ್ಮದರ್ಶಿಯಾಗಿ ನಡ್ಕೊಂಡ್ಬಂದಿದ್ದೀನಿ. ನಮ್ಮ ರತ್ನಾಪುರ ಆಂಜನೇಯವರು ಅಧ್ಯಕ್ಷರು ತಿಳಿಸಿದಂತೆ ದೇವಸ್ಥಾನ ಹೇಗೆ ಪ್ರಸಿದ್ಧಿಗೆ ಬಂತು, 95 ಮುಂಚೆ ಇದ್ದಂತಹ ಸಣ್ಣ ಗುಡಿನ, ರಾಮದೇವರ ಗುಡಿನ 2-3 ಹಂತದಲ್ಲಿ ಜೀರ್ಣೋದ್ಧಾರ ಮಾಡಿ, ಅಂದರೆ 2000ರಲ್ಲಿ ಒಂದು ಸತಿ, 2011ರಲ್ಲಿ ಒಂದು ಸತಿ, ನಂತರ 2020ರಲ್ಲಿ ಪ್ರಯತ್ನಪಟ್ಟು 21ರಲ್ಲಿ ಈ ಕಾರ್ಯಕ್ರಮ ಪೂರ್ಣಗೊಳಿಸಿ ನಾವು ಇಲ್ಲಿ ಎಲ್ಲ ಪೂಜಾ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಬಂದಿರ್ತೀವಿ. ಇದಕ್ಕಾಗಿ ಇಲ್ಲಿರತಕ್ಕಂತಹ ನಮ್ಮ ಈ ಬಡಾವಣೆಯಲ್ಲಿರ್ತಕ್ಕಂತಹ ಭಕ್ತರಾಗಿ ಸಣ್ಣ ಗುಡಿಯಿಂದ ಈ ಒಂದು ನಿರ್ಮಾಣ ಹಂತದೆಲ್ಲ ಮುಗಿಸಿ ಈ ಒಂದು ಹಂತಕ್ಕೆ ಬಂದು ನಿಂತಿದೆ. ಹಾಗೂ ಈ ದೇವಸ್ಥಾನದಲ್ಲಿ 95ರಿಂದನೂ 96ರಿಂದ ಕೂಡ ಭಜನಾ ಕಾರ್ಯಕ್ರಮಗಳು, ಹಾಗೆ ಅವತ್ತಿನ ಇದ್ದಂತಹ ಒಂದು 30ರಲ್ಲಿದ್ದಂತಹ ನಮ್ಮ ಆಚರಣೆಯಿಂದ ಪ್ರಾರಂಭ ಮಾಡಿ ನಂತರ ನಮ್ಮ ರಾಮನವಮಿ ಈ ದೇವಸ್ಥಾನವು 1995 ಇಸ್ವಿಯಲ್ಲಿ ನಾವು ಈ ಲೇಔಟ್ಗೆ ಹೊಸದಾಗಿ ಬಂದಾಗ ಇಲ್ಲಿ ಸುಮಾರು ಒಂದು 30 ಮನೆಗಳಿದ್ವು. ಆವಾಗ ಇಲ್ಲಿ ಒಂದು ಸಣ್ಣ ಗುಡಿ ಇತ್ತು. ಇಲ್ಲಿ ಆ ಸಣ್ಣ ಗುಡಿನ ನಾವು ಅದನ್ನೇ ರಾಮ ಮಂದಿರ ಅಂತ ಅದರಲ್ಲಿ ರಾಮ ಮಂದಿರನ ಈ ದೇವಸ್ಥಾನ ಸಣ್ಣದಾಗಿ ಗುಡಿ ಇತ್ತು. ಅದನ್ನು ನಾವು ಜೀರ್ಣೋದ್ಧಾರ ಮಾಡಿಕೊಂಡು ಆಮೇಲೆ ನಾವು ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವ್ರನ್ನ ಸಂಪರ್ಕಿಸಿ ಅವರ ಆಶೀರ್ವಾದ ತಗೊಂಡು ಆಮೇಲೆ ನಾವು ಅವರಿಂದ ಧನ ಸಹಾಯ ಮತ್ತು ಎಲ್ಲ ಥರ ಸಹಾಯವನ್ನು ಪಡೆದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಈ ದೇವಸ್ಥಾನ ಇದೇ ರೀತಿ ಬೆಳೆದು ಬಂದು ಈ ಭವ್ಯವಾದ ಇಷ್ಟರ ಮಟ್ಟಿಗೆ ದೇವಸ್ಥಾನ ಬೆಳೆದು ನಿಂತಿದೆ. ಈ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ಅನೇಕ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಥರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥ ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಮತ್ತು ನಮ್ಮ ಇವಾಗ ಬಂದಿರುವಂಥ ಶ್ರೀನಾಥ ಶಾಸ್ತ್ರಿಯವರು ಅವರ ಪ್ರಧಾನ ಅರ್ಚಕರಾಗಿ ನಮ್ಮ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ವಿಶೇಷವಾಗಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡ್ತಿದೆ. ಯಾಕೆ ಅಂದರೆ ಅವರು ಅಷ್ಟೊಂದು ಒಂದು ಮನಸ್ಫೂರ್ತಿಯಾಗಿ ಅಷ್ಟೊಂದು ದೇವಸ್ಥಾನದಲ್ಲಿ ಆ ಥರ ಒಂದು ಪೂಜೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಹೆಚ್ಚು ಭಕ್ತರ ಆಕರ್ಷಣೆಯಾಗಿ ನಮ್ಮ ದೇವಸ್ಥಾನವು ಇನ್ನೂ ಹೆಚ್ಚು ಮಟ್ಟದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಅಂತ ನಾನು ಬಯಸ್ತೇನೆ. ಅವತ್ತಿಂದ ನಾವು ದೇವಸ್ಥಾನ ಇದ್ವಿ. ಇಲ್ಲಿ ಬಂದು ತುಂಬ ಜನ ಹರಕೆ ಹೊತ್ಕೊಂಡು ಅವರು ಇದೆಲ್ಲ ಕೆಲವರು ಕೆಲಸ ಸಿಕ್ಕಿಲ್ಲ, ಕೆಲವರು ಮಕ್ಕಳಾಗಿಲ್ಲ, ಮತ್ತು ಕೆಲವರು ಮಾನಸಿಕ ಇದಿದ್ರೆ ಅಂಥದ್ದೆಲ್ಲ ಮಾಡಿಕೊಂಡು ಹರಕೆ ಎಲ್ಲ ಹೊತ್ಕೊಂಡು ತುಂಬ ನೆರವೇರಿದೆ. ವೀಕ್ಷಕರೇ ನಮಸ್ಕಾರ. ಈ ದಿನ ನಾವು ಇಲ್ಲಿ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟು ಶ್ರೀರಾಮ ಮಂದಿರದಕ್ಕೆ ನಾವು ಆಗಮಿಸಿದ್ದೀವಿ. ಈ ಶ್ರೀರಾಮ ಮಂದಿರದಲ್ಲಿ ವಿಘ್ನೇಶ್ವರ ಮತ್ತು ಶ್ರೀರಾಮ ಮತ್ತು ಗಾಯತ್ರಿ ದೇವಿ ನೆಲೆಸಿದ್ದಾರೆ. ಇಲ್ಲಿಗೆ ಸುತ್ತಮುತ್ತ ಭಕ್ತಾದಿಗಳಲ್ಲದೆ ದೂರ ಪ್ರದೇಶಗಳಿಂದ ಭಕ್ತಾದಿಗಳು ಸಹ ಬಂದು ಇಲ್ಲಿಗೆ ಹರಕೆ ಹೊತ್ಕೊಂಡು ಕೆಲವರಿಗೆ ಮಕ್ಕಳಾಗದೇ ಇರೋದಕ್ಕೆ ವಿಘ್ನೇಶ್ವರನಿಗೆ ಹರಕೆ ಹೊತ್ಕೊಂಡು ಮಕ್ಕಳಾಗಿರತಕ್ಕಂಥ ಉದಾಹರಣೆಗಳು ಇಲ್ಲಿ ಭಕ್ತಾದಿಗಳು ಕೊಟ್ಟಿದ್ದಾರೆ. ಮತ್ತು ಕೆಲವರಿಗೆ ಉದ್ಯೋಗ ಆಗದೆ ಇರತಕ್ಕಂಥವ್ರು ಶ್ರೀರಾಮನಲ್ಲಿ ಹರಕೆ ಹೊತ್ಕೊಂಡಾಗ ಆ ಶ್ರೀರಾಮನಿಂದ ಸುಮಾರು ಜನಕ್ಕೆ ಇಲ್ಲಿ ಭಕ್ತಾದಿಗಳನ್ನು ನಾನು ಸಂದರ್ಶನ ಮಾಡಿದಾಗ ಅವ್ರಿಗೆಲ್ಲ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಮತ್ತು ಕಾಯಿದಿ ದೇವಿಯ ಅನುಗ್ರಹ ಇಲ್ಲಿ ಸಕಲರಿಗೂ ಸಿಗ್ತಾ ಇದೆ ಅಂತ ಇಲ್ಲಿ ಧರ್ಮದರ್ಶಿಗಳು ಮತ್ತು ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು ಎಲ್ಲರೂ ತಿಳಿಸಿರ್ತಾರೆ. ಅವರೆಲ್ಲರಿಗೂ ನನ್ನ ವಂದನೆ.